ಮನೇಲಿ ಬ್ರೆಡ್ ಇದ್ದರೆ ಸಾಕು ಈ ಡೆಸರ್ಟ್ ಮಾಡ್ಬೋದು. ಪ್ಯಾನ್ಗೆ 2 ಕಪ್ಪಷ್ಟು ಹಾಲು ಹಾಕ್ಕೊಂಡು ಅದರಲ್ಲಿ 1/4 ಕಪ್ಪಷ್ಟು ಎತ್ತಿಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಎತ್ತಿಕೋಬೇಕು. ಈ ಕಡೆ ಹಾಲು ಕುದಿ ಬಂದೈತಾ ನೋಡಿಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಶುಗರು ಕ್ಲೀನಾಗಿ ಕರಗಿದ ಮೇಲೆ ಅದಕ್ಕೆ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡ್ಕೊಂಡಿದ್ದಂಥ ಹಾಲನ್ನ ಹಾಕ್ಕೋಬೇಕು. ಹಾಕಿದ ತಕ್ಷಣ ಗಂಟು ಬರದೇ ಥರ ಒಂದು 2 ಮಿನಿಟ್ಸ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಏಲಕ್ಕಿ ಪುಡಿ ಮತ್ತು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಥಿಕ್ನೆಸ್ ಬರೋವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಕೂಲ್ ಆಗಕ್ಕೆ ಬಿಡಬೇಕು. ಆಮೇಲೆ ಬ್ರೆಡ್ ತೊಗೊಂಡು ಚೂಪಾಗಿರೋದಂಥ ಬೌಲ್ ತೊಗೊಂಡು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಆಮೇಲೆ ಒಂದು ಪ್ಯಾನ್ಗೆ ತುಪ್ಪ ಹಾಕಿ 2 ಕಡೆಯೂ ತುಪ್ಪ ಚೆನ್ನಾಗಿ ಹಾಕಿ ರೋಸ್ಟ್ ಮಾಡ್ಕೋಬೇಕು ಬ್ರೌನ್ ಕಲರ್ ಆಗಿ. ಬ್ರೆಡ್ಡು ರೋಸ್ಟ್ ಆದಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ದಂಥ ಕಸ್ಟರ್ಡ್ನ ತೆಗೆದು ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ಪುಡಿನ ಉದುರಿಸಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಕಸ್ಟರ್ಡು ಮತ್ತು ರೋಸ್ಟ್ ಆಗಿದ್ದಂಥ ಬ್ರೆಡ್ಡು ಮತ್ತು ಕಸ್ಟರ್ಡ್ ಹಾಕಿ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ತಿನ್ನೋದು. ಇದು ತಿನ್ಬೇಕಾದ್ರೆ ಈ ಥರ ರೆಡಿ ಮಾಡಿಕೊಂಡ್ರೆ ಸಾಕು. ಮುಂಚೆನೇ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ಅದು ಮೆತ್ಕಾಗೋಗ್ಬಿಟ್ಟಿರುತ್ತೆ. ಫುಲ್ ವಿಡಿಯೋ ಬಂದು ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಬಂದು ನಾನು ಬಯೋದಲ್ಲಿದೆ, ಚೆಕ್ ಮಾಡಿ. ಥ್ಯಾಂಕ್ ಯು.